ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಹಬ್ಬ ಮುಗಿಸಿ ಬರುವಾಗ ಬಸ್ನ ರೂಪದಲ್ಲಿ ಬಂದಂತಹ ಜವರಾಯ ಘೋರ ದುರಂತವನ್ನ ಬರೆದಿದ್ದಾನೆ. ಅಡ್ಡ ಬಂದಂತಹ ಬೈಕ್ ಡಿಕ್ಕಿ ಹೊಡಿತಾನೆ. ಬಸ್ ಧಗ ಧಗ ಹೊತ್ತಿ ಓಡ್ತದೆ. ಬಸ್ನಲ್ಲಿದ್ದಂತಹ 22 ಮಂದಿ ಸಜೀವ ದಹನವಾಗಿದ್ದಾರೆ. ಒಂದೇ ಕುಟುಂಬದ 4 ಕರಗಿ ಹೋಗಿದ್ರೆ ತಾಯಿ ಮಗ ಸಾವಿನ ಯಾತ್ರೆಯನ್ನ ಮಾಡಿದ್ದಾರೆ. ಸೈದ್ಧಾಂತಿಕ ರಾಜಕಾರಣದ ಶುದ್ಧ ಶರಣ ಸತೀಶ್ ಹಸ್ತದಲ್ಲಿ ಸ್ಟ್ರಾಂಗ್ ಮ್ಯಾನ್ ಆಗ್ತಿದ್ದಾರೆ. ಯತೀಂದ್ರ ಉತ್ತರಾಧಿಕಾರಿ ಕಿಚ್ಚಿಗೆ ರೊಚ್ಚಿಗೆದ್ದ ಡಿಕೆಶಿ ಯಾರ ಹತ್ರ ಮಾತನಾಡ್ತೀನಿ ಅಂತ ಗರಂ ಆಗಿದ್ದಾರೆ. ಸಿದ್ದು ಕ್ಯಾಂಪ್ನ ಮಹದೇವಪ್ಪಗೆ ಅದ್ಯಾಕೋ ಅಪಥ್ಯವಾಗಿಸಿದೆ. ಸಿಎಂ ಪಟ್ಟಕ್ಕೆ ಎಸ್ಎಸ್ಎಂ ಹಣೆ ಬರಹದ ವಾದವನ್ನ ಇಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕದನ ಕಟಕಟಿಯಲ್ಲಿ ನಿಂತಿದೆ. ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಳ್ಳೋಕೆ ಕಲಬುರಗಿ ಹೈಕೋರ್ಟ್ ಸೂಚಿಸಿದೆ. 30ರಂದು ಫೈನಲ್ ಡಿಸಿಷನ್ ತಿಳಿಸುವಂತೆ ಹೇಳಿದೆ. ಜ್ಞಾನ ಪ್ರಕಾಶ್ ಅನ್ನೋ ಸ್ವಾಮೀಜಿ ನ್ಯಾಯಮೂರ್ತಿಗೆ ಬೆದರಿಕೆ ಹಾಕಿದ್ದಾರೆ. ಬೈಕ್ಗೆ ಕಾರಿನಿಂದ ಡಿಕ್ಕಿ, ನಟಿ ದಿವ್ಯಾ ಸುರೇಶ್ ಪರಾರಿ. ಇದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಯ ನಿರ್ಲಕ್ಷ್ಯದ ಕಾರು ಚಾಲನೆ. ಮಹಿಳೆಯೊಬ್ಬರ ಮೊಣಕಾಲಿನ ಚಿಪ್ಪು ಮುರಿದು ಹೋಗಿದೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೈಕ್ಗೆ ಕಾರು ಗುದ್ದುವ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬಿಹಾರ ಮತದಾರರ ಮನಗೆಲ್ಲೋಕೆ ಪವರ್ ಪ್ಲೇ ಆಟ ಶುರುವಾಗಿದೆ. ನಿತೀಶ್ ನಾಯಕತ್ವದ ಸುತ್ತ ಬಿಹಾರ ಪಾಲಿಟಿಕ್ಸ್ ಗಿರಕಿ ಹೊಡಿತಾ ಇದ್ದ ಹಾಗೆ ಮೋದಿ ದಾಖಲೆಯ ದಾಳ ಉರುಳಿಸಿದ್ದಾರೆ. ಅತ್ತ ಚಾಚಾ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ತೇಜಸ್ವಿ ವಾಗ್ದಾಳಿ ಮಾಡಿದ್ದು, ಘಟಬಂಧನ್ ಪ್ರಣಾಳಿಕೆ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.